ಸೇಡಿನ ರಾಜಕಾರಣ ಮಾಡುತ್ತಿರುವ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ಕುಮಾರ್ ಪ್ರತಿ ವಿಧಾನಸಭಾ ಚುನಾವಣೆಯಲ್ಲೂ ಪಕ್ಷದ ಅಧಿಕೃತ ಅಭ್ಯರ್ಥಿ ಪರ ಕೆಲಸ ಮಾಡದೆ ಸ್ವಾರ್ಥ ರಾಜಕಾರಣ ಮಾಡಿದ್ದಾರೆ. ಎ ಮಂಜು ಕಳೆದ 2 ಸಲ ಕಾಂಗ್ರೆಸ್ನಲ್ಲಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿದಾಗಲೂ ಪಕ್ಷ ವಿರೋಧಿ ಕೆಲಸ ಮಾಡಿದ್ರು. ಕಳೆದ ಬಾರಿ ಶ್ರೀಧರ್ ಗೌಡ ಪರ ಕೆಲಸ ಮಾಡದೆ ಪಕ್ಷೇತರ ಅಭ್ಯರ್ಥಿ ಕೃಷ್ಣೇಗೌಡ ಪರ ಕೆಲಸ ಮಾಡಿದ್ರು. ಇವರದು ಯಾವ ಪಕ್ಷ ನಿಷ್ಠೆ? ಸಿದ್ದರಾಮಯ್ಯ ಅವರ ಹೆಸರು ಹೇಳಿಕೊಂಡು ಸ್ವಾರ್ಥಕ್ಕಾಗಿ ರಾಜಕಾರಣ ಮಾಡುತ್ತಿರುವ ಪ್ರಸನ್ನ ಕುಮಾರ್ ಶ್ರೀಧರ್ ಗೌಡರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿರುವುದು ಖಂಡನೀಯ. ಇವರು ತಮ್ಮ ನಡವಳಿಕೆ ಬದಲಿಸದಿದ್ದರೆ ಹೈಕಮಾಂಡ್ಗೆ ದೂರು ನೀಡಬೇಕಾಗುತ್ತದೆ ಎಂದು ಕಾಂಗ್ರೆಸ್ ಮುಖಂಡ ಪುಷ್ಪಕುಮಾರ್ ಗುಡುಗಿದ್ರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೃಷ್ಣೇಗೌಡರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡಿಸುವುದಾಗಿ ಹೇಳಿ ಮೋಸ ಮಾಡಿದ್ರು. ಈಗ ಸರಿಯಾಗಿ ಮಾತನಾಡಲು ಬಾರದ ಕೃಷ್ಣೇಗೌಡ ಅವರಿಗೆ ಚುನಾವಣೆಯಲ್ಲಿ 50,000 ಮತ ಕೊಡಿಸಿದೆ. ಮುಂದೆ ತಾನೇ ಶಾಸಕ ಸ್ಥಾನಕ್ಕೆ ಸ್ಪರ್ಧಿಸುವುದಾಗಿ ಹೇಳಿಕೊಳ್ಳುತ್ತಿರುವ ಪ್ರಸನ್ನ ಕುಮಾರ್ ಕೃಷ್ಣೇಗೌಡ ಅವರ ಬೆನ್ನಿಗೆ ಚೂರಿ ಹಾಕಿ ದಾರಿ ತಪ್ಪಿಸುವ ನಾಟಕವಾಡುತ್ತಿದ್ದಾರೆ. ಕೃಷ್ಣೇಗೌಡ ಅವರು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಮುಂದೆ ದಿವಾಕರ್ ಗೌಡರ ಕತೆ ಏನಾಗಲಿದೆ? ಹೊಳೆನರಸೀಪುರ ತಾಲೂಕಿನಲ್ಲಿ ರಾಜಕೀಯ ಮಾಡದೆ ದಿವಾಕರ್ ಗೌಡ ಅರಕಲಗೂಡು ತಾಲೂಕಿನ ರಾಜಕಾರಣಕ್ಕೆ ತಲೆಕೆಡಿಸಿಕೊಳ್ಳುತ್ತಿರುವ ದುರುದ್ದೇಶ ಏನು ಎಂದು ಹರಿಹಾಯ್ದರು. ಮುಖಂಡ ಚಂದೇಗೌಡ ಮಾತನಾಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ಕುಮಾರ್ ಕುರುಬ ಸಮುದಾಯಕ್ಕೆ ಎಳ್ಳಷ್ಟು ಕೊಡುಗೆ ನೀಡಿಲ್ಲ. ಅವರು ಯಾವುದೇ ಚುನಾವಣೆಗೆ ಸ್ಪರ್ಧಿಸಿ ಗೆದ್ದು ತೋರಿಸಲಿ ಎಂದು ಸವಾಲು ಹಾಕಿದ್ರು. ಮುಖಂಡರಾದ ಕೆಟಿ ಸೋಮಶೇಖರ್, ದಶರಥ, ಪ್ರಕಾಶ್, ಸುರೇಶ್, ಇಸ್ರಾರ್ ಅಹಮದ್, ಸತ್ಯರಾಜ್ ಗೋಷ್ಠಿಯಲ್ಲಿದ್ದರು. ಬ್ಲಾಕ್ ಅಧ್ಯಕ್ಷ ಇದ್ದವರು ನೀವು ಪಕ್ಷೇತರ ಅಭ್ಯರ್ಥಿಗೆ ಸಪೋರ್ಟ್ ಮಾಡಿದ್ರಿ. ಏನ್ ಮಾಡಿದ್ರಿ? ಪಕ್ಷನಿಷ್ಠೆ. ಇವತ್ತು ಪಕ್ಷನಿಷ್ಠೆ ಪರವಾಗಿ ಮಾತಾಡ್ತಿರಲ್ಲ, ಪಕ್ಷನಿಷ್ಠೆ ನಿಮ್ಗೆಲ್ಲಿದೆ? ಪಕ್ಷನಿಷ್ಠೆ? ಇವ ಶ್ರೀಧರ್ ಗೌಡ್ರ ಬಗ್ಗೆ ಅವೇಳಕಾರನಾಗಿ ಕೈಯೆಲ್ಲ ತೋರಿಸಿ ಕೆಟ್ಟ ಕೈ ತೋರಿಸ್ತಿರಲ್ಲ, ನಿಮಗೆ ನಾವು ಕಾಂಗ್ರೆಸ್ ನಾಯಕರುಗಳು ಕಾಂಗ್ರೆಸ್ ಲೀಡರ್ಗಳು ಕೈ ತೋರ್ಸಕ್ ಬರ್ದಿಲ್ಲ. ಆದ್ರೆ ನಿಮ್ಮಂತ ಮಾನ ಮರ್ಯಾದೆಯಿಂದಲೇ ಮಾತಾಡ್ತಿರಲ್ಲ, ಅದು ನಮ್ಗೆ ಮಾನ ಮರ್ಯಾದೆಯಿಂದಲೇ ಮಾತಾಡದ ನಮ್ಮ ಪಾರ್ಟಿ ನಮ್ಗೆ ಗೌರವ ಹೇಳ್ಕೊಟ್ಟಿಲ್ಲ. ಆಯ್ತು, ಪಕ್ಷ ನಿಷ್ಠೆ ಅಂತ ಹೇಳ್ತಿರಲ್ಲ, ಪಕ್ಷ ನಿಷ್ಠೆ 2018ರಲ್ಲಿ ಎ ಮಂಜಣ್ಣ ಕ್ಯಾಂಡಿಡೇಟ್ ಆಗಿದ್ದಾಗ ಮಿನಿಸ್ಟರ್ ಆಗಿ ಬಂದಾಗ ನೀವು ಎ ಮಂಜಣ್ಣ ಅವ್ರಿಗೆ ಮೋಸ ಮಾಡ್ಲಿಲ್ವಾ? ನೀವು ಪಾರ್ಟಿ ವಿರುದ್ಧ ಚಟುವಟಿಕೆ ಮಾಡ್ಲಿಲ್ವಾ? ಆಯ್ತು, 23ರಲ್ಲಿ ಅದೇ ಕೆಲಸ ಮಾಡಿದ್ರಿ, 18ರಲ್ಲಿ ಅದೇ ಕೆಲಸ ಮಾಡಿದ್ರಿ. ಆಯ್ತು, ಅದಾದ್ಮೇಲೆ 2013ರಲ್ಲಿ ಕೆಸಿಪಿ ಜೊತೆಯ ನೀವು ಪುರುಷ ಮಂಡಳಿ ಕ್ಯಾಂಡಿಡೇಟ್ ಅವ್ರಿಗೆ ನೀವು ಕೆಲಸ ಮಾಡಿದ್ರಿ, ಪಾರ್ಟಿ ಪರ ಕೆಲಸ ಮಾಡಿದ್ರಾ ಅವತ್ತು? ಇವೆಲ್ಲ ಇನ್ನು ಬೇಕಾದಷ್ಟು ಇದಾವೆ, ಎಲ್ಲ ಎತ್ತಿರ್ತೀನಿ ನಾನು, ಎಳೆ ಬಿಚ್ಚಿರ್ತೀನಿ. ನನಗಿಂತ ನಿಮ್ ಲಾಸ್ಟ್ ಕಾಂಗ್ರೆಸ್ಗೆ ಬಂದಿರೋದು, ನೀನ್ ಕಾಂಗ್ರೆಸ್ಗೆ ಬಂದಿರೋದಲ್ಲ. ನೀನ್ ಎ ಮಂಜು ಅವ್ರಿಗಿಂತ ಮುಂಚೆ ಏನ್ ಕೆಲಸ ಮಾಡ್ತೀವಿ? ಎ ಮಂಜು ನಮ್ಮ ಜೊತೆ ಬರೋಕ್ಕಿಂತ ಮುಂಚೆ ಏನ್ ಕೆಲಸ ಮಾಡ್ತಿದ್ದೆ ನೀನು? ಎಲ್ಲಿದ್ದೆ? ನಿನ್ನ ಆದಾಯ ಮೂಲ ಏನು? ಆಯ್ತು, ಶ್ರೀಧರ್ ಗೌಡ್ರ ಆದಾಯ ಮೂಲ ಕೇಳ್ತೀರಪ್ಪ. ಆಯ್ತು, ನೀನ್ ಶ್ರೀಧರ್ ಗೌಡ್ರ ಆದಾಯ ಮೂಲ ಕೇಳೋಕ್ಕಿಂತ ಮುಂಚೆ ಶ್ರೀಧರ್ ಗೌಡ್ರ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಿದ್ರು. ಅವರು ಕಳ್ತನ ಮಾಡ್ಯಾರ, ಸುಳ್ತಾನ ಮಾಡ್ಯಾರ, ಅದು ಕೋರ್ಟ್ ಇದೆ, ಕಾನೂನು ಇದೆ, ಅದ್ ಮಾಡ್ತಾರೆ. ನೀನ್ ಹೇಳ್ತೀಯ ಕಾನೂನು ಕಂಡ್ರು ಮೋಸನವರು ಅಂತ. ನಿನಗೆ ಇವತ್ತಿನ ಕೃಷ್ಣದ ನೋಡಿಕೆ 35 ಲಕ್ಷ ರೂಪಾಯಿ 40 ಲಕ್ಷ ರೂಪಾಯಿ ಕಾರು ಎಲ್ಲಿಂದ ಬಂತು? ಆಯ್ತು, ಕಾರು ಎಲ್ಲಿಂದ ಬಂತು? ನಿನ್ ತಮ್ಮಂಗೆ ನಿನ್ಗೇನಾದ ಇದೆ? ನಿನ್ ತಮ್ಮ ಐಟಿ ಹೊಡ್ರ, ನೀನ್ ಐಟಿ ಹೊಡ್ರ, ನಾನು, ನನ್ನ ಮಗ, ನನ್ನ ಮಗಳು, ನನ್ನ ಹೆಂಡತಿ 4 ಜನ ಐಟಿ ಹೊಡ್ರು ನಾವು. ನಾನು ಐಟಿ ಹೊಡ್ರು, ನಾನು ಟ್ಯಾಕ್ಸ್ ತೋರಿಸಿದೀನಿ. ನಾನು ನೀನ್ ಏನ್ ತೋರಿಸಿದಿ ಹೇಳೋ? ನಿನ್ ಆದಾಯ ಏನಿದೆ? ನಿನ್ ಮೂಲ ಆದಾಯ ಏನಿದೆ? ನಿನ್ ಎಲ್ಲಿಂದ ಬಂತು ಆದಾಯ? ಏನ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ನೀನು? ಏನ್ ಬಿಸ್ನೆಸ್ ಇದೆ ತೋರಿಸು. ನನ್ ಬಿಸ್ನೆಸ್ ತೋರಿಸ್ತೀನಿ, ಶ್ರೀಧರ್ ಗೌಡ್ರ ಬಿಸ್ನೆಸ್ ತೋರಿಸ್ತೀನಿ. ನೀವು ಶ್ರೀಧರ್ ಗೌಡ್ರ ಬಗ್ಗೆ ಇನ್ನೊಂದ್ಸಲ ಈ ತರ ಅವೇಳಕಾರಿ ಚುನಾವಣೆ ಮಾಡಿದಾಗ ಇನ್ನೊಂದಾಗಿ ನಿನ್ ಚುನಾವಣೆ ನೀನ್ ಮಾಡಿದೆ ಮಾಡ್ಕೋ, ಅದಕ್ಕೆ ನಮ್ಗೆ ಬೇಜಾರಿಲ್ಲ. ಇವತ್ತು ನಮ್ಮ ಪಾರ್ಟಿ ಗೆದ್ದಿದೆ, ಅದು ಗೌರವಿಸ್ತೀವಿ. ಇವ್ ನಮ್ಮ ಪಾರ್ಟಿಯಿಂದ ಒಬ್ಬ ಅಧ್ಯಕ್ಷ ಆಗಿದ್ದಾರೆ, ಅದು ಗೌರವಿಸ್ತೀವಿ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ನೀನು ನಮ್ಮ ನಾಯಕರ ಬಗ್ಗೆ ಪರಾಜಿತ ಅಭ್ಯರ್ಥಿ ಅವ್ರ ಬಗ್ಗೆ ಇನ್ನೊಂದ್ಸಲ ಮಾತಾಡಿದ್ರೆ ನಾವು ಸರಿಯಾಗಿರಲ್ಲ. ಇದನ್ನ ಬದಲ್ಕಳಿ. ನೀವು ಬ್ಲಾಕ್ ಅಧ್ಯಕ್ಷ ಆಗಿದಾಗ ಹೋದ 23 ಚುನಾವಣೆ ಟೈಮಲ್ಲಿ ನೀವು ಬ್ಲಾಕ್ ಅಧ್ಯಕ್ಷ ಇದ್ದಾಗ ಡಿ.ಕೆ. ಅವ್ರ ಮನೆಗೆ ಹೋಗಿ ಕೂತ್ಕೊಂಡು ಇದೇ ಶ್ರೀಧರ್ ಗೌಡ್ರು, ನಾನು, ನಾಟಿಯ ಮಂಜೇಗೌಡರು, ಡಿ.ಕೆ. ಸುರೇಶ್ ಅಣ್ಣ ಎಲ್ಲ ಇದ್ದಾಗ ಇವ್ರು ಏನಂತಂದ್ರು ಡಿ.ಕೆ. ಅವರು, ನೀನ್ ರಿಸೈನ್ ಮಾಡಿದೀನಿ, ನೀನ್ ಬೇರೆ ಪೋಸ್ಟಿಂಗ್ ಮಾಡಿದೀನಿ, ನೀನ್ ಹೋಗಪ್ಪ ಅನ್ನೋದಕ್ಕೆ ನೀನೇನಂದೆ? ಡಿ.ಕೆ. ತಗೋ ಕಾಲ್ ಇಟ್ಕೊಂಡೆ, ಅಣ್ಣ ನನ್ನ ಹೆಂಡತಿಗೆ ಆರೋಗ್ಯ ಸರಿಯಿಲ್ಲಣ್ಣ, ಬ್ಲಾಕ್ ಅಧ್ಯಕ್ಷ ಇರೋದ್ರಿಂದ ನಾನು ಜೀವನ ಮಾಡ್ತಿದ್ದೀನಿ ಕಣ, ನನ್ನ ಹೆಂಡತಿ ನಾನು ಜೀವನ ಮಾಡ್ತಿದ್ದೀನಿ ಕಣ, ನನ್ನ ಜೀವನ ಹಾಳಾಗ್ಬಿಡ್ತ ಕಣ, ಬೀದಿಗೆ ಬಂದ್ಬಿಡ್ತೀನಿ ಅಂತ ಅಂದೆ. ಯಾಕೆ ಅವೆಲ್ಲ? ಅವ ಶ್ರೀಧರ್ ಗೌಡ್ರು ಏನಂದ್ರು, ಇರ್ಲಿ ಬಿಡ್ರಣ, ಅವನು ಸಮಾಜ ನಾಯಕ, ನಮ್ಗೆ ಬೇಕಣ್ಣ, ಅವಶ್ಯಕತೆ ಐತೆ ಅಂದ್ರು. ನಿನ್ನಂಗೆ ಸೇಡಿನ ರಾಜಕಾರಣ ಮಾಡಿಲ್ಲ ಆ ನಾಯಕ, ಅವನು ನಿಜವಾದ ನಾಯಕ. ನಿಮಗೆ ಇವೆಲ್ಲವ ನೀನು ಈ ಹತ್ಸಾಣ ಬುದ್ಧಿ ಇವೆಲ್ಲ ಮಾಡಿದ್ರೆ ಇನ್ ಮುಂದಿನ ದಿನಗಳಲ್ಲಿ ಈ ಪರಿಣಾಮನ ನೀನೇ ಮುಂದುವರಿಸಬೇಕಾಗ್ತದೆ. ನಿನ್ ಉದಾಹರಣೆ ನಾನೊಂದು ವಿಡಿಯೋ ಕೊಡ್ತೀನಿ ಸರ್, ಕೃಷ್ಣೇಗೌಡರನ್ನ ನೀವು ಮಾತಾಡ್ತಿರಲ್ಲ,
ಕೃಷ್ಣೇಗೌಡರನ್ನ ನಾನು ವಿಡಿಯೋ ತೋರಿಸಲ್ಲ ಸರ್, ವಿಡಿಯೋ ತೋರಿಸ್ತೀನಿ ನಾನು. ಕೃಷ್ಣೇಗೌಡರು ಮಾತಾಡ್ತೀಯಾ? ಅವ್ನಿಗೆ ಏನು ಮಾತಾಡಕ್ ಬರ್ದಂಗೆ ಅವನಿಗೆ 50,000 ಕೊಟ್ಕೊಟ್ಟವ್ರೆ. ನಾನು ಮುಂದಿನ 28ಕ್ಕೆ ನಾನೇ ಕ್ಯಾಂಡಿಡೇಟ್ ಅಂತೀಯಲ್ಲ, ಕೃಷ್ಣೇಗೌಡರನ್ನ ಏನ್ ಮಾಡ್ತೀಯಪ್ಪ ಮುಂದಿನ ದಿನಗಳಲ್ಲಿ ನೀನು? ಹೋಸಲ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ಮೋಸ ಮಾಡಿ ಅವನಿಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಸೋಲಿಸಿ ಇವತ್ತು ಅಂತ ಕುಟುಂಬದ ಬೀದಿನ ಮೇಲೆ ನಿಂತ್ಕೊಂಡ್ರಿ. ಇವತ್ತು ದಿವಾಕರ್ ಗೌಡನ ಕಥೆ ಏನು? ದಿವಾಕರ್ ಗೌಡಂಗೂ ಅರ್ಕಲ್ಗೌಡ ಏನ್ ಸಂಬಂಧ? ತಾಕತ್ತಿದ್ರೆ ನೀವು ದಿವಾಕರ್ ಗೌಡರು ಒಂದು ಸಮಾಜದ ಲೀಡ್ರು, ಒಳಸಿಪುರ ಚುನಾವಣೆ ಮಾಡಕ್ಕೆ ರಿಲೇಟಿವ್ ಪ್ಲಸ್ ಒಳಸಿಪುರ ಚುನಾವಣೆ ಮಾಡ್ಲಿ, ನಾನು ಒಪ್ಕೋತೀನಿ, ಅವ್ರನ್ನ ಗೌರವಿಸ್ತೀನಿ. ಆದ್ರೆ ಈ ದಿವಾಕರ್ ಗೌಡ್ರನ್ನ ಕೃಷ್ಣೇಗೌಡರನ್ನ ಎಲ್ಲರನ್ನೂ ಬಳಸ್ಕೊಂಡು ನೀನ್ ಕ್ಯಾಂಡಿಡೇಟ್ ಆಗಿ ಕೊಟ್ಟಿದೆಯಲ್ಲ, ಇದು ಕೃಷ್ಣೇಗೌಡರು ಅರ್ಥ ಮಾಡ್ಕೋಬೇಕು. ಕೃಷ್ಣೇಗೌಡರಿಗೆಲ್ಲ ಒಂದು ರುಚಿ ಗೊತ್ತಾಗಿದೆ, ಮುಂದಿನ ದಿನಗಳಲ್ಲಿ ಅವ್ರಿಗೂ ರುಚಿ. ಅವ್ರನ್ನ ಇವತ್ತೇನ್ ಕರ್ಕೊಂಡು ಓಡಾಡ್ತಾ ಇದೀಯಲ್ಲಪ್ಪ ದೊಡ್ಡ ಮನುಷ್ಯ ನೀನು, ಇವತ್ತು ದೊಡ್ಡ ಕರ್ಕೊಂಡು ಓಡಾಡ್ತಾರೆ ನೀನು. ಅವ್ರನ್ನ ಹೀನಾಯ ಪರಿಸ್ಥಿತಿ ತಲುಪಿಸ್ತಾ ಹೋದ್ರೆ ಮತ್ತೆ ನಾನು ಇನ್ನೊಂದ್ಸಲ ಪ್ರೆಸ್ ಮೀಟಿಂಗ್ ಬರಲ್ಲ, ರಾಜಕಾರಣ ಮಾಡಲ್ಲ ನಾನು. ಏನ್ ತಿಳ್ಕೊಂಡಿದ್ರ ನೀವೆಲ್ಲರೂ? ಕೃಷ್ಣೇಗೌಡ್ರೆ ನೀವು ಅರ್ಥ ಮಾಡ್ಕೊಂಡಿದ? ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ? ಏನಕ್ಕೆ ಅರ್ಥ ಮಾಡ್ಕೊತಾ ಇಲ್ಲ ನೀವು? ನೀವು ವಿಡಿಯೋದಲ್ಲಿ ಮಾತಾಡ್ತೀಯ ನೀನು, ನಾನು ಕ್ಯಾಂಡಿಡೇಟ್, ಅವನೇನು ಮಾತಾಡೋದು ಬರ್ದಂಗೆ 50,000 ಓಟ್ ಕೊಟ್ಟದ ಅರ್ಕೊಂಡ್ಬಿಡೋರು. ನನ್ ಕ್ಯಾಂಡಿಡೇಟ್ ಕೊಡೋಣ 28ಕ್ಕೆ ನಾನೇ ಕ್ಯಾಂಡಿಡೇಟ್ ಬಿಡ್ರಿ ಅಂತ ಹೇಳ್ತೀರಾ? ಮಾತಾಡ್ಬೇಕಾದ್ರೆ ಸ್ವಲ್ಪ ಹತ್ತು ಬಸ್ ಮಾತಾಡಿ ಬಸರಣ. ನೀವೊಬ್ಬರೇ ಅಲ್ಲ ಕಾಂಗ್ರೆಸ್ ನಾಯಕ, ನಾವು ಕಾಂಗ್ರೆಸ್ ನಾಯಕರೇ. ನೀನ್ ಇದು ಮುಂದಿನ ದಿನಗಳಲ್ಲೇ ಪರಿಣಾಮ ಎದುರಿಸಬೇಕಾಗ್ತದೆ. ನೀವು ಯಾವುದೇ ರೀತಿ ನೀನ್ ಏನಾದ್ರು ಮುಂದಿನ ದಿನಗಳಲ್ಲಿ ನೀನೇನಾದ್ರು ಕೆಟ್ಟದಾಗ ಉಪಯೋಗಿಸಿದ್ರೆ ನಾವು ನಮ್ಮ ಕಾಂಗ್ರೆಸ್ ಪಕ್ಷದಿಂದವ ಅಥವಾ ನಮ್ಮ ಹೈಕಮಾಂಡ್ ತಿಳಿಸ್ಬೇಕಾಗ್ತದೆ. ರಾಜ್ಯಾಧ್ಯಕ್ಷರಿಗೆ ನಾವು ಕೆಪಿಸಿಸಿ ಅಧ್ಯಕ್ಷರಿಗೆ ನಾವು ಇನ್ ಮುಂದೆ ದೂರು ಕೊಡ್ತೀವಿ. ನಮ್ಮ ಕ್ಷೇತ್ರದಿಂದ ದೂರು ಕೊಟ್ಟು ಮುಂದಿನ ಕ್ರಮ ಕೈಗೊಳ್ಳಬೇಕು. ಇವ್ರ ಮೇಲೆ ಇಮಿಡಿಯೇಟ್ ಇವರ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ.